ಹಾಂ ಮಲ್ಲಿ ಮಗನೇ ಫೋಟೋಸ್ ಎಲ್ಲ ಇದರಲ್ಲಿದೆ, ನಿಧಾನವಾಗಿ ನೋಡಿ. ಇಷ್ಟ ಆಗಿದ್ದ ಫೋಟೋ ಎಲ್ಲ ಒಂದು ಫೋಟೋಲ್ಲಿ ಹಾಕಿಡಿ. ಯಾವುದು ಇಷ್ಟ ಆಗಲಿಲ್ವಾ ತಲೆ ಕೆಡಿಸ್ಕೊಬಿಡಿ, ರೀಶೂಟ್ ಮಾಡಿಸೋಣ. ಹಾಂ ಹ್ಞೂ, ಫೋಟೋಗ್ರಾಫರ್ ಎಲ್ಲೂ ಹೋಗಲಿಲ್ಲ. 6 ಗಂಟೆ ಅಂತ ಸುಮ್ಮನೆ ಡವ್ ಮಾಡ್ತಾ ಇದ್ದ. ತಾನೇ ಕೊಟ್ಟಿದ್ದೀನಿ, ಕುಡ್ಕೊಂಡು ಕೂತಿದ್ದಾನೆ. ಅವನೇ ಐಡಿಯಾ ಕೊಟ್ಟಿದ್ದು, ಚೆನ್ನಾಗಿಲ್ಲ ಅಂದ್ರೆ ಹೇಳಿ ಸರ್ ರೀಶೂಟ್ ಮಾಡೋಣ ಅಂತ. ತಗೊಳ್ಳಿ ನೋಡ್ತಾ ಇರಿ. ಹಾಂ ಇವ್ರು ನೋಡ್ತಾ ಇರಲಿ, ನಾವು ಸ್ವಲ್ಪ ಬಿಟ್ಕೊಂಬರೋಣ. ಇದೊಂದು ಕಾಫಿ ನೋಡ್ತಾ ಇರಿ. ಬನ್ನಿ. ಇದು ಚೆನ್ನಾಗಿದೆ ಅಲ್ವಾ? ಇದರಲ್ಲಿ ನೀನು ಸ್ಮೈಲ್ ಮಾಡ್ತಾ ಇದೆಯಾ, ಪೋಸ್ಟ್ ಚೆನ್ನಾಗಿದೆ ನೋಡು. ಇದೂ ಚೆನ್ನಾಗಿದೆ. ನಂಗೆ ಗೊತ್ತು ಕಣೋ ನಿನ್ನ ಮನಸ್ಸಲ್ಲಿ ಏನು ನೋಡ್ತಾ ಇದೆ ಅಂತ. ಅಂದರೆ ನೀನು ನನ್ನ ನಡುವಿನಲ್ಲಿ ಕೈ ಬಿಡಲ್ಲ ಅಂತ ನನಗೆ ಗೊತ್ತು. ನಿನ್ನ ಕಣ್ಣಲ್ಲಿ ಕೆಟ್ಟದ್ದು ಕಾಣಿಸ್ಲಿಲ್ಲ, ಡೌಟ್ ಅಂತೂ ನಾನು ನೋಡಲೇ ಇಲ್ಲ. ನೀ ಸಿಗೋದಕ್ಕೆ ಅದೃಷ್ಟ ಜೊತೆ ಪುಣ್ಯನೂ ಮಾಡಿದ್ದೆ ನಾನು. ಈ ಮದುವೆ ಇದೆ ಅಲ್ಲ ಸುನಿ, ಬರೀ ನಮ್ಮಿಬ್ರು ಕನಸಲ್ಲ, ನಮ್ಮ ಮನೆಯವ್ರ ಕನಸು, ಅವ್ರ ನಂಬಿಕೆ, ನಮ್ಮಿಬ್ರು ಭವಿಷ್ಯನೂ ಇದೆ ಇದರಲ್ಲಿ. ತುಂಬಾ ಹೋಪ್ಸ್ ಇದೆ ಕಣೋ, ತುಂಬಾ ನಿರೀಕ್ಷೆ ಇದೆ ಇದರಲ್ಲಿ. ಈ ಮದುವೆಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದಾರೆ ಗೊತ್ತಾ? ಇದರಲ್ಲಿ ಅವ್ರ ಖುಷಿನ ಹುಡುಕ್ತಾ ಇದ್ದಾರೆ. ಜೀವನ ಪೂರ್ತಿ ನನ್ನ ಜೊತೆನೇ ಇರಬೇಕು, ನನ್ನ ಬಿಟ್ಟೋಗ್ಬಾರ್ದು, ನನಗೆ ಈ ಜಗತ್ತಲ್ಲಿ ಬೇರೆ ಏನೂ ಬೇಡ, ನೀನೇ ನನ್ನ ಜಗತ್ತು, ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು. ನನ್ನ ನಂಬಿಕೆನ ಯಾವತ್ತೂ ಮುರಿಬೇಡ, ನನ್ನ ಕೈ ಮಾತ್ರ ಯಾವತ್ತೂ ಬಿಡಬೇಡ, ಅಷ್ಟೇ ಕೇಳ್ಕೊಳ್ಳೋದು ನಾನು ನಿನ್ನ ಹತ್ರ. ನೀನು ಆ ಥರ ಮಾಡಲ್ಲ ಅಂತ ಗೊತ್ತು, ಆದ್ರೂ ಹೇಳ್ದೆ. ಏನೋ ನೀನು ನಾನೊಬ್ಳೆ ಆವಾಗ್ಲಿಂದ ಮಾತಾಡ್ತಾ ಇದ್ದೀನಿ, ನೀನು ಮಾತ್ರ ಸೈಲೆಂಟ್ ಆಗಿದ್ಯಾ, ಮಾತು ಬರ್ದಿರೋ ಒಂಥರ. ಏನಾದರೂ ಮಾತಾಡು ಸುನಿ. ನಾನು ಯಾವತ್ತೂ ಬಿಟ್ಟೋಗಲ್ಲ ಅಂತ ಪ್ರಾಮಿಸ್ ಮಾಡು. ಪ್ರಾಮಿಸ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಛೇ, ಇಷ್ಟು ನಂಬಿಕೆ ಇಟ್ಕೊಂಡಿರೋ ಇವ್ರಿಗೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ? ಇವ್ರೊಬ್ರಿಗೆ ಮಾತ್ರ ಅಲ್ಲ, ಹೋಲ್ಸೇಲಾಗಿ ಎಲ್ಲರ ನಂಬಿಕೆಗೂ ಮೋಸ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ. ಇದರಿಂದ ಹೇಗಪ್ಪ ಆಚೆ ಬರೋದು? ಅಮೃತಧಾರೆ